ಪ್ರಪಂಚದ ಕೋಟಿಗಟ್ಟಲೆ ಜೀವರಾಶಿಗಳಲ್ಲಿ ಮನುಷ್ಯ ಜೀವರಾಶಿ ಅತ್ಯಂತ ಪವಿತ್ರವಾಗಿತ್ತು. ಮನುಷ್ಯ ಜನ್ಮ ಸಾರ್ಥಕಗೊಳಿಸುವುದಾದರೆ ಖ್ಯಾತ ವೈದ್ಯ ಬಿ ಮನೋಹರ್ ಅವರ ಪ್ರಾಮಾಣಿಕ ವೃತ್ತಿಯಂತೆ ಕಾರ್ಯನಿರ್ವಹಿಸಿದಾಗ ಮಾನವ ಜನ್ಮಕ್ಕೆ ಸಾರ್ಥಕತೆ ಉಂಟಾಗುತ್ತದೆ ಎಂದು ಖ್ಯಾತ ವೈದ್ಯ ಡಾಕ್ಟರ್ ಮುದ್ದುರಂಗಪ್ಪ ಹೇಳಿದರು. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಕಾರೇಹಳ್ಳಿ ಗ್ರಾಮದ ಖ್ಯಾತ ವೈದ್ಯ ಬಿ ಮನೋಹರ್ ಅವರಿಗೆ ಗ್ರಾಮಸ್ಥರು ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವೈದ್ಯ ಡಾಕ್ಟರ್ ಬಿ ಮನೋಹರ್ ಕಾರೇಹಳ್ಳಿ ಕುಗ್ರಾಮದಲ್ಲಿ ಹುಟ್ಟಿ ತಂದೆ ತಾಯಿಯಂತೆ ಮೃದು ಸ್ವಭಾವದವರಾಗಿದ್ದು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಪ್ರಪಂಚದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಎಂಡಿ ಪದವಿ ಮಾಡಿ ಬಿಎಂ ಪದವಿ ಮುಗಿಸಿ ತುಮಕೂರಿನಲ್ಲಿ ವೈದ್ಯ ವೃತ್ತಿ ಮಾಡುತ್ತಿದ್ದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನ್ನ ಶಿಷ್ಯನಾಗಿ ನನಗಿಂತಲೂ ಹೆಚ್ಚು ವಿದ್ಯಾರ್ಹತೆ ಹೊಂದಿ ಇಂದು ನನ್ನನ್ನ ಅವರ ಹುಟ್ಟೂರಿಗೆ ಕರೆತಂದು ಸನ್ಮಾನಿಸುತ್ತಿರುವುದು ಸಂತಸ ತಂದಿದೆ. ವೈದ್ಯ ಮನೋಹರ್ ಅವರು ಕೂಡ ಸಾಮಾಜಿಕ ಕಳಕಳೆ ಹೊಂದಿ ಅವರ ತಂದೆ ತಾಯಿ ಆಶೀರ್ವಾದದಿಂದ ಮಾನವೀಯ ವೈದ್ಯರಾಗಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ಮೂಲಕ ತಮ್ಮ ಜನ್ಮ ಸಾರ್ಥಕಗೊಳಿಸಿಕೊಂಡಿದ್ದಾರೆ ಎಂದರು. ವೈದ್ಯ ಬಿ ಮನೋಹರ್ ಮಾತನಾಡಿ, ನನ್ನ ವೈದ್ಯಕೀಯ ವಿಧಿಯಲ್ಲಿ ಹೆಚ್ಚು ಡಿಗ್ರಿಗಳಿದ್ದರೂ ಸಹ ತಳಮಟ್ಟದ ರೋಗಿಗಳನ್ನ ಗುಣಪಡಿಸುವ ವೈದ್ಯರು ಈ ವೇದಿಕೆಯಲ್ಲಿ ಇದ್ದು ಅವರಿಗಿಂತಲೂ ನಾನು ದೊಡ್ಡವನಲ್ಲ. ಕೋಟೂರಿನಲ್ಲಿ ನನ್ನ ಗ್ರಾಮಸ್ಥರು ನನ್ನನ್ನ ಸನ್ಮಾನಿಸಿ ಸತ್ಕರಿಸುವ ಜೊತೆಗೆ ಶಿರಾ ತಾಲೂಕಿನ ಖ್ಯಾತ ವೈದ್ಯರು ಹಾಗೂ ಶಿಕ್ಷಕರು ಉತ್ತಮ ಸೇವೆ ಸಲ್ಲಿಸಿದ ವೈದ್ಯರನ್ನ ಸನ್ಮಾನಿಸಿ ಅಭಿನಂದಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಕಾರೇಹಳ್ಳಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಪ್ರಥಮ ವೈದ್ಯಕೀಯ ಪದವಿ ಪಡೆದು ಕಾರೇನಹಳ್ಳಿ ಗ್ರಾಮಸ್ಥರು ಹಬ್ಬದ ರೀತಿ ಸಂಭ್ರಮಿಸಿ ಅಭಿನಂದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಿರಾ ತಾಯಿ ಮಕ್ಕಳ ಆಸ್ಪತ್ರೆಯ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ ಡಿಎಂ ಗೌಡ, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್, ಡಾಕ್ಟರ್ ತಿಮ್ಮರಾಜು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಸೇರಿದಂತೆ ಹಲವಾರು ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ. ವಿದ್ಯಾವಂತರ ಸಂಖ್ಯೆ ಎಲ್ಲಿ ಜಾಸ್ತಿ ಆಗಿದೆಯೋ ಆ ಸಮಾಜದಲ್ಲಿ ಅಸೂಯೆ, ಈರ್ಷೆ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ನಿರಕ್ಷರ ಕುಕ್ಷಿಗಳನ್ನ ಒಂದು ದಾರಿಗೆ ತರಬಹುದು ನಾವು. ಇಲ್ಲಪ್ಪ, ಡಾಕ್ಟರ್ ಮುದ್ರಂಗಪ್ಪನವರು ಅಷ್ಟು ದೊಡ್ಡ ಡಾಕ್ಟರ್ ಬಂದು ಹೇಳ್ಬಿಟ್ಟಿದ್ದಾರೆ, ಅವರ ಹೆಸರಿಗೆ ನಾವು ಮಾನ್ಯತೆ ಕೊಡಬೇಕು ಅಂತೇಳಿ ಗ್ರಾಮೀಣ ಭಾಗದವರು ಸುಮ್ಮನೆ ಇರ್ತಾರೆ. ಇವರು ನಾವು ವಿದ್ಯೆ ಕಲ್ತಿರೋರು ಏನು ಮಾಡ್ತಾರೆ, ಮರುಪ್ರಶ್ನೆ ಹಾಕೋದು, ವಿಮರ್ಶೆ ಅನ್ನೋದು, ಪರಾಮರ್ಶೆ ಅನ್ನೋದು, ಆಸ್ತಿಕವಾದ ಹೇಳೋದು, ದೇವರೇ ಇಲ್ಲ ಅನ್ನೋದು, ಈ ಥರ ಎಲ್ಲ ನಾವು ವಾದಗಳು, ವಿತಂಡ ವಾದಗಳನ್ನ ಮಾಡಿಕೊಂಡು ಅದರಿಂದ ಏನಾಗುತ್ತೆ ಅಂದರೆ ಸಮಾಜದ ಸಾಮರಸ್ಯ ಕೆಡುತ್ತೆ. ಸಾವಿರಾರು ಅಮೂಲ್ಯ ಜೀವಗಳನ್ನು, ಲಕ್ಷಾಂತರ, ಸಾವಿರಾರು ಅಂದರೆ ಕಡಿಮೆನೆ, ಲಕ್ಷಾಂತರ ಅಮೂಲ್ಯ ಜೀವಗಳನ್ನು ಉಳಿಸಿ ಆಯಸ್ಸನ್ನು ಹೆಚ್ಚು ಮಾಡಿರ್ತಕ್ಕಂಥ ಡಾಕ್ಟರ್ ಮುದ್ರಂಗಪ್ಪನವ್ರಿಗೆ ಇದುವರೆಗೂ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಲ್ಲ. ಅಂಥವ್ರಿಗೆ ನಿಜವಾಗೂ ಜನಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಪ್ರಶಸ್ತಿಗಳು, ಪ್ರೋತ್ಸಾಹಗಳು, ಪ್ರಶಂಸೆಗಳು ಸಿಗಬೇಕು ಅಂತಂದು ನಮ್ಮ ರಾಜೇಶ್ ಗೌಡರು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಏನು ಮುದ್ರಂಗಪ್ಪ ಡಾಕ್ಟ್ರು ಹೆಸರನ್ನ ಗಳಿಸಿದ್ದಾರೆ, ಅದೇ ರೀತಿ ನಮ್ಮ ಸಹೋದರ ಪುತ್ರರಾದಂಥ ಮನೋಹರ್ ಅವರು ಸಹ ಹೆಚ್ಚಿನ ಹೆಸರನ್ನ ಗಳಿಸ್ಲಿ. ಮತ್ತು ಏನು ನಮ್ಮ ಭಾಗದ ಏನು ಈ ಪ್ರದೇಶದಲ್ಲಿ ಹಿಂದುಳಿದಿರ್ತಕ್ಕಂಥವ್ರು, ತಿಮ್ಮರಾಜು ಡಾಕ್ಟರ್ ಹೇಳಿದರು, ಎಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ಕೂಲಿ ಕಾರ್ಮಿಕರು, ಹಿಂದುಳಿದ ವರ್ಗದವರು, ಬಡಬಗ್ರೆ ಜಾಸ್ತಿ ಇರೋದ್ರಿಂದ ಬಡವರ ಸೇವೆ ಮಾಡತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಅಮೂಲ್ಯ ಜೀವಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು, ಬಡಬಗ್ಗರ ಸೇವೆಯನ್ನು ಹೆಚ್ಚು ಮಾಡೋದಕ್ಕೆ ಆ ದೇವರು ತಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಹೆಚ್ಚು ಸೇವೆ, ನಿಮ್ಮ ಸೇವೆ ಬಡಬಗ್ಗರಿಗೆ, ನಮ್ಮ ಕಾರೇಹಳ್ಳಿ ಗ್ರಾಮಕ್ಕೆ, ದ್ವಾರಕುಂಟೆ ಪಂಚಾಯತಿಗೆ, ಶಿರಾ ತಾಲೂಕಿಗೆ ಮೇಲೆ ಹೋಗಿ ಸರ್. ನೋಡಿ ಈ ಕಡೆ ನೋಡಿ. ಕಾರೇಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇನ್ನು ನಮಗೆ ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ, ಬಟ್ ಆರೋಗ್ಯದ ಬಗ್ಗೆ ಅರಿವು ಮೂಡ್ತಕ್ಕಂಥ ಒಂದೆರಡು ಪಾಯಿಂಟ್ ಹೇಳ್ಬೋದು ಅಷ್ಟೇ. ಸರ್ ಏನು ಹೇಳಿದ್ರು, ಮುದ್ರಂಗಪ್ಪ ಸರ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನು ಹೇಳಿದ್ರು ಅದನ್ನು ಕರೆಕ್ಟಾಗಿ ಹೇಳಿ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಭಾಳಷ್ಟು 60 to 70%, 60ರಿಂದ 70 ಭಾಗ ಹಾರ್ಟ್ ಅಟ್ಯಾಕ್ ಪೇನ್ನ ಗ್ಯಾಸ್ಟ್ರಿಕ್ ಪೇನ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿ ಎಂಡ್ ಸ್ಟೇಜಲ್ಲಿ ಬರುವಂಥ ರೋಗಿಗಳು ಜಾಸ್ತಿ ಇರ್ತಾರೆ.
ನಮ್ಮ ಕ್ಲಿನಿಕ್ಕಿನ ಎಷ್ಟೊಂದು ಪೇಷಂಟು ಗ್ಯಾಸ್ಟ್ರಿಕ್ ಅಂತ ಬಂದಿರೋರು ECG ಚೇಂಜಸ್ ಇಕೋ ಚೇಂಜಸ್ ಎಲ್ಲ ನೋಡಿದಾಗ ಹಾರ್ಟ್ ಅಟ್ಯಾಕ್ ಆಗಿ ಟರ್ನ್ ಆಗಿದ್ದಾರೆ. ಬೇಗ ಬಂದರೆ ಬೇಗ ಟ್ರೀಟ್ಮೆಂಟ್ ಆಗುತ್ತೆ. ಇವು ಏನಂತ ಅಂದರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಸ್ಥಿತಿಗೆ ಹೋಗಬಾರ್ದು. ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಇರಲಿ, ಶುಗರ್ ಇರಲಿ, BP ಇರಲಿ, 2 ತಿಂಗಳಿಗೊಂದ್ಸಲಿ ಹೋಗಿ ರಾಜಶೇಖರ್ ಸರ್ ಹತ್ರ ಇಲ್ಲ ತಿಮ್ಮರಾಜು ಸರ್ ಹತ್ರ ಹೋದರೆ ಮುಗೀತು, ಕೆಲಸ ಮುಗೀತು ಅಷ್ಟೇ. ಅಂದರೆ ಯಾವುದೇ ಒಂದು ವಿಷಯನ ನೆಗ್ಲೆಕ್ಟ್ ಮಾಡಬಾರ್ದು. ರೋಗ ಯಾವುದೇ ಒಂದು ದೊಡ್ಡ ರೋಗ ಇರ್ಬೋದು, ಸಿಗ್ನಲ್ ಕೊಡ್ದಲೆ ಯಾವ ರೋಗ ಒಂದೇ ಸಲ ಯಾರಿಗೂ ಬರೋದಿಲ್ಲ. ಅದು ಭಾಳಷ್ಟು ಸಿಗ್ನಲ್ಸ್ ಕೊಡುತ್ತೆ. ಆ ಸಿಗ್ನಲ್ಸ್ ಕೊಟ್ಟಾಗ ರೋಗಿಗೆ ಗೊತ್ತಾಗುತ್ತೆ. ಅದನ್ನು ಪಿಕಪ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡ್ದಲೆ ಅವರು ಆರೋಗ್ಯವೇ ಭಾಗ್ಯ, ಅಂದರೆ ಎವ್ರಿ ಒನ್ಸ್ ರೈಟ್, ಆರೋಗ್ಯ ಎಲ್ಲರ ಹಕ್ಕು. ಅದನ್ನು ನಾವು ಸರ್ಕಾರ ನಿಯೋಜಿಸಿರುವಂತಹ ಪ್ರೈಮರಿ ಕೇರ್ ಫಿಸಿಷಿಯನ್ಸು, ತಾಲೂಕ್ ಲೆವೆಲ್ ಡಾಕ್ಟರ್ಸು ಎಲ್ಲ ಮಾತ್ರೆಗಳು ಎಲ್ಲ ಸಪ್ಲೈ ಇರ್ತದೆ. ಎಲ್ಲ ಹೋಗಿ ಎಲ್ಲರ ಆರೋಗ್ಯವನ್ನು ರೆಗ್ಯುಲರ್ ಫಾಲೋಅಪ್ಪಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಹೋಗಿ, ಸಿಂಪಲ್ ಶುಗರ್ ಇದ್ರೂ BP ಇದ್ರೂ ಹೋಗಿ ತೋರಿಸ್ಕೊಂಡು ಡಾಕ್ಟರ್ ಹತ್ರ ಒಂದ್ಸಲಿ ಚೆಕ್ ಮಾಡಿಸ್ಕೊಂಡು, ಬೇರೆ ಏನು ಮೇಜರ್ ಇಶ್ಯೂ ಆಗೋದಕ್ಕಿಂತ ಮುಂಚೆ ಎಲ್ಲದನ್ನು ಕಂಟ್ರೋಲ್ ಆಗಿ ಇಟ್ಕೊಬೇಕು. ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಂತಹ ಎಲ್ಲರಿಗೂ ವಂದನೆಗಳು. ನಮ್ಮ ಕಾರ್ಯಾಲಯ ಗ್ರಾಮದಿಂದ ಅವ್ರಿಗೊಂದು ಬಿರುದನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರಿಗೆ ಕಾರ್ಯಾಲಯ ಕಡೆಯಿಂದ ಸೂಪರ್ ಕಪ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಬಿರುದನ್ನು ಕೊಟ್ಟು, ಇದು ಒಂದು ಸುಂದರವಾದ ಕ್ಷಣ. ಈ ಒಂದು ಸಂತೋಷದ ಕ್ಷಣದಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ರಿಲೇಷನ್ಶಿಪ್ ಮೆಂಬರ್ಸ್ ಎಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಮೈಲ್ ಕೊಡ್ರಿ. ಹಾಗೆ ಇದೊಂದು